ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ ಕೇಸ್ಗೆ ಸಂಬಂಧಪಟ್ಟಂತೆ ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡಿದೆ ಗದಗ ಜಿಲ್ಲಾ ಕೋರ್ಟ್. ಒಟ್ಟು 23 ಅಪರಾಧಿಗಳಿಗೆ 5 ವರ್ಷ ಕಠಿಣ ಶಿಕ್ಷೆ ವಿಧಿಸಿ ಕೋರ್ಟ್ ಆದೇಶ ನೀಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 36,87,000 ದಂಡವನ್ನ ಕೂಡ ವಿಧಿಸಿದೆ ಕೋರ್ಟ್. ದಂಡದ ಮೊತ್ತದಲ್ಲಿ ಠಾಣೆ ಹಾನಿಗೆ ಪರಿಹಾರ ನೀಡಬೇಕು. ಇವರೆಲ್ಲ ಠಾಣೆಗೆ ನುಗ್ಗಿ ಬೆಂಕಿ ಹಚ್ಚಿರುವ ವಿಚಾರ. ಒಂದು ಕಡೆ ಅಪರಾಧಿಗಳಿಗೆ ಕೋರ್ಟ್ ಶಿಕ್ಷೆ ಪ್ರಕಟ ಮಾಡಿದ್ರೆ ಅದಕ್ಕೆ ಪರಿಹಾರವನ್ನ ಕೂಡ ನೀವೇ ಕಟ್ಟಬೇಕು ಅಂತ ಕೋರ್ಟ್ ಆದೇಶ ನೀಡಿದೆ. 12,72,000 ರೂಪಾಯಿ ನೀಡೋದಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 2017 ಫೆಬ್ರವರಿ 5ರಂದು ಲಕ್ಷ್ಮೇಶ್ವರ ಠಾಣೆಗೆ ಬೆಂಕಿ ಹಚ್ಚಿ ಪುಂಡಾಟ ಮೆರೆದಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಕೋರ್ಟ್ ಮಹತ್ವದ ಆದೇಶ ನೀಡಿದೆ. ಲಕ್ಷ್ಮೇಶ್ವರ ಪಟ್ಟಣದ ಪೊಲೀಸ್ ಠಾಣೆಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿ ಅಟ್ಟಹಾಸ ಮೆರೆದಿದ್ರು. ಇವಾಗ ಅವರಿಗೆ ಶಿಕ್ಷೆ ಪ್ರಕಟವಾಗಿದ್ದು ಕಠಿಣ ಶಿಕ್ಷೆ ಕೂಡ ಆಗಿದೆ. ಹೀಗಾಗಿ ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಸರ್ಕಾರಿ ಅಭಿಯೋಜಕರಾದಂತಹ ಮಲ್ಲಿಕಾರ್ಜುನ್ ಅವರಿದ್ದಾರೆ. ಅವರನ್ನ ಕೇಳೋಣ. ಸರ್, ಈ ಘಟನೆ ಏನು, ಯಾವ ರೀತಿ ಶಿಕ್ಷೆ ಆಯಿತು? ಇವಾಗ ಅವರಿಗೆ ಕಳೆದ 8 ವರ್ಷಗಳಿಂದ ಈ ಒಂದು ಪ್ರಕರಣ ನಡೀತಾ ಇತ್ತು. ಸರ್, ಇದು ಶಿವಪ್ಪ ದೋಣಿಯನ್ನು ಒಬ್ಬ ಕಾರ್ಮಿಕ ಅಕ್ರಮ ಮರಳು ಸಾಗಿಸಿದ್ದ, ಅವನ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ರು ಅಂತಿರೋದ ಅನ್ನೋ ಒಂದು ವಿಚಾರದಲ್ಲಿ ಪೊಲೀಸರು ಮತ್ತು ಸಾರ್ವಜನಿಕರ ಮಧ್ಯೆ ಒಂದು ದೋಂಬಿ ಪ್ರಕರಣ ಆಯಿತು. ಸರ್, ಈ ಸಾರ್ವಜನಿಕರು ಇದೇ ಒಂದು ಕಾರಣ ಇಟ್ಟುಕೊಂಡು ಪೊಲೀಸರೇ ತಪ್ಪು ಅನ್ನೋ ವಿಚಾರದಲ್ಲಿ ಪೊಲೀಸ್ ಠಾಣೆ ಮೇಲೆ, ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಕ್ಕೆ ಯತ್ನ ಮಾಡಿದ್ರು. ಇದು ರಾತ್ರಿ 8 ಗಂಟೆಗೆ ಸ್ಟಾರ್ಟ್ ಆಗಿ ಬೆಳಗಿನ ಜಾವವರೆಗೂ ಆಗುತ್ತೆ. ಇದು 5/2/2017 ಬೆಳಗಿನವರೆಗೂ ನಡೀತದೆ. ಸರ್, ಈ ಒಂದು ಸಂದರ್ಭದಲ್ಲಿ ಸುಮಾರು 4 ಜನ ಪೊಲೀಸರ ಸಿಬ್ಬಂದಿ ಮೇಲೆ ಅವರು ಹಲ್ಲೆ ಮಾಡ್ತಾರೆ. ಅವರು ತೀವ್ರತರವಾದ ಹಲ್ಲೆಯನ್ನು ಮಾಡಿರ್ತಾರೆ. ಮತ್ತೆ ರೊಚ್ಚಿಗೆದ್ದ ಜನ ಮತ್ತು ದುಷ್ಕರ್ಮಿಗಳು ಏನ್ ಮಾಡ್ತಾರೆ, ಪೊಲೀಸ್ ವಾಹನ, ಪೊಲೀಸ್ ಬೈಕ್ಗಳು ಮತ್ತು ಸಾರ್ವಜನಿಕ ವಾಹನಗಳ ಪೊಲೀಸ್ ಸ್ಟೇಷನ್ ಏನ್ ತಂದಿರ್ತಾರಲ್ಲ ಅದ್ರ ಮೇಲೆ ಪೆಟ್ರೋಲ್ ಡೀಸೆಲ್ ಹಾಕಿ ಸುಟ್ಟಾಕಿ ಅದಷ್ಟಲ್ದೇ ಪೊಲೀಸ್ ಠಾಣೆಯಲ್ಲಿ ಕಂಪ್ಯೂಟರ್, ಪೀಠೋಪಕರಣಗಳು, ವೈರ್ಲೆಸ್ಗಳು ಅವೆಲ್ಲವನ್ನು ಸುಟ್ಟು ಹಾಕಿದ ಪ್ರಕರಣ ಇದು 6/2/2017 ಪ್ರಕರಣ ಇದು ರಿಜಿಸ್ಟರ್ ಆಗುತ್ತೆ. ಅದಾದ ನಂತರ 2018ರಲ್ಲಿ ದೋಷಾರೋಪಣಾ ಪತ್ರ 113 ಜನ ಆರೋಪಿತರ ಮೇಲೆ ದೋಷಾರೋಪಣಾ ಪತ್ರ ಸಲ್ಲಿಸುತ್ತಾರೆ. ಈ ದೋಷಾರೋಪಣಾ ಪತ್ರ ಸಲ್ಲಿಸಿದ ನಂತರ ಕೋರ್ಟಿನ ಪ್ರೊಸೆಸ್ಗಳಾಗಿ 2023ರಲ್ಲಿ ಪ್ರಕರಣ ಅದು ವಿಚಾರಣೆಗೆ ಬರುತ್ತೆ. ಅದು 10/3/2025ನೇ ತಾರೀಕಿಗೆ ಆ ಪ್ರಕರಣ ಅಂತಿಮವಾಗಿ ಆರೋಪಿಗಳ ಪೈಕಿ 23 ಜನಕ್ಕೆ ಶಿಕ್ಷೆ ಪ್ರಕಟ ಮಾಡ್ತಾರೆ. ಸರ್, ಏನೇನು ಶಿಕ್ಷೆ ಆಗಿದೆ ಸರ್ ಇವತ್ತು? ಸರ್, ಇವತ್ತು ಶಿಕ್ಷೆ ಪ್ರಕಟ ಆಗಿರುವುದು ಪ್ರತಿಯೊಬ್ಬ ಆರೋಪಿತರಿಗೂ 1,69,000 ರೂಪಾಯಿ ದಂಡ ಮತ್ತು ಪ್ರತಿಯೊಬ್ಬ ಆರೋಪಿತರಿಗೂ 5 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ. ಮತ್ತೆ ಅದರಲ್ಲಿ ವಿಶೇಷವಾಗಿ ಆರೋಪಿ 1 ಮತ್ತು 6ರವರಿಗೆ 5,69,000 ರೂಪಾಯಿ ದಂಡವನ್ನ ನ್ಯಾಯಾಲಯ ವಿಶೇಷವಾಗಿ ವಿಧಿಸಿದೆ. ಅದೇ ರೀತಿ ಒಟ್ಟು 36,87,000 ರೂಪಾಯಿ ಪರಿಹಾರವನ್ನು ದಂಡವನ್ನು ವಿಧಿಸಿದ ನ್ಯಾಯಾಲಯ. ಆ ದಂಡದ ಪೈಕಿ 12,72,000 ರೂಪಾಯಿಯನ್ನ ಮಾನ್ಯ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸರಿಗೆ, ಅಂದ್ರೆ ಪೊಲೀಸ್ ಠಾಣೆ ಸುಟ್ಟು ಹಾಕಿದ್ದ ವಿಚಾರವಾಗಿ ಅದನ್ನು ಪರಿಹಾರ ಕೊಡಬೇಕು ಅಂತ ಆದೇಶ ಮಾಡಿದೆ. ಅದೇ ರೀತಿ ನೊಂದ ಪೊಲೀಸರಿಗೆ ಪ್ರತಿಯೊಬ್ಬರಿಗೆ 10,000 ರೂಪಾಯಿ ಪರಿಹಾರವನ್ನು ಕೊಡಲು ಆದೇಶಿಸಿದೆ. ಸರ್, ಇದಿಷ್ಟು ಸರ್ಕಾರಿ ಅಭಿಯೋಜಕರ ಮಾತಾಗಿತ್ತು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ ಕೇಸ್ಗೆ ಸಂಬಂಧಪಟ್ಟಂತೆ ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡಿದೆ ಗದಗ ಜಿಲ್ಲಾ ಕೋರ್ಟ್. ಒಟ್ಟು 23 ಅಪರಾಧಿಗಳಿಗೆ 5 ವರ್ಷ ಕಠಿಣ ಶಿಕ್ಷೆ ವಿಧಿಸಿ ಕೋರ್ಟ್ ಆದೇಶ ನೀಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 36,87,000 ದಂಡವನ್ನ ಕೂಡ ವಿಧಿಸಿದೆ ಕೋರ್ಟ್. ದಂಡದ ಮೊತ್ತದಲ್ಲಿ ಠಾಣೆ ಹಾನಿಗೆ ಪರಿಹಾರ ನೀಡಬೇಕು. ಇವರೆಲ್ಲ ಠಾಣೆಗೆ ನುಗ್ಗಿ ಬೆಂಕಿ ಹಚ್ಚಿರುವ ವಿಚಾರ. ಒಂದು ಕಡೆ ಅಪರಾಧಿಗಳಿಗೆ ಕೋರ್ಟ್ ಶಿಕ್ಷೆ ಪ್ರಕಟ ಮಾಡಿದ್ರೆ ಅದಕ್ಕೆ ಪರಿಹಾರವನ್ನ ಕೂಡ ನೀವೇ ಕಟ್ಟಬೇಕು ಅಂತ ಕೋರ್ಟ್ ಆದೇಶ ನೀಡಿದೆ. 12,72,000 ರೂಪಾಯಿ ನೀಡೋದಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 2017 ಫೆಬ್ರವರಿ 5ರಂದು ಲಕ್ಷ್ಮೇಶ್ವರ ಠಾಣೆಗೆ ಬೆಂಕಿ ಹಚ್ಚಿ ಪುಂಡಾಟ ಮೆರೆದಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಕೋರ್ಟ್ ಮಹತ್ವದ ಆದೇಶ ನೀಡಿದೆ. ಲಕ್ಷ್ಮೇಶ್ವರ ಪಟ್ಟಣದ ಪೊಲೀಸ್ ಠಾಣೆಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿ ಅಟ್ಟಹಾಸ ಮೆರೆದಿದ್ರು. ಇವಾಗ ಅವರಿಗೆ ಶಿಕ್ಷೆ ಪ್ರಕಟವಾಗಿದ್ದು ಕಠಿಣ ಶಿಕ್ಷೆ ಕೂಡ ಆಗಿದೆ. ಹೀಗಾಗಿ ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಸರ್ಕಾರಿ ಅಭಿಯೋಜಕರಾದಂತಹ ಮಲ್ಲಿಕಾರ್ಜುನ್ ಅವರಿದ್ದಾರೆ. ಅವರನ್ನ ಕೇಳೋಣ. ಸರ್, ಈ ಘಟನೆ ಏನು, ಯಾವ ರೀತಿ ಶಿಕ್ಷೆ ಆಯಿತು? ಇವಾಗ ಅವರಿಗೆ ಕಳೆದ 8 ವರ್ಷಗಳಿಂದ ಈ ಒಂದು ಪ್ರಕರಣ ನಡೀತಾ ಇತ್ತು.
ಸರ್, ಇದು ಶಿವಪ್ಪ ದೋಣಿ ಅನ್ನೋ ಒಬ್ಬ ಕಾರ್ಮಿಕ ಅಕ್ರಮ ಮರಳು ಸಾಗಿಸಿದ್ದ ಅವನ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ರು ಅಂತಿರೋದ ಅನ್ನೋ ಒಂದು ವಿಚಾರದಲ್ಲಿ ಪೊಲೀಸರು ಮತ್ತು ಸಾರ್ವಜನಿಕರ ಮಧ್ಯೆ ಒಂದು ದೋಂಬಿ ಪ್ರಕರಣ ಆಯಿತು ಸರ್. ಈ ಸಾರ್ವಜನಿಕರು ಇದೇ ಒಂದು ಕಾರಣ ಇಟ್ಕೊಂಡು ಪೊಲೀಸರೇ ತಪ್ಪು ಅನ್ನೋ ವಿಚಾರದಲ್ಲಿ ಪೊಲೀಸ್ ಠಾಣೆ ಮೇಲೆ ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಕ್ಕೆ ಯತ್ನ ಮಾಡಿದ್ರು. ಇದು ರಾತ್ರಿ 8 ಗಂಟೆಗೆ ಸ್ಟಾರ್ಟ್ ಆಗಿ ಬೆಳಗಿನ ಜಾವವರೆಗೂ ಆಗುತ್ತೆ. ಇದು 5/2/2017 ಬೆಳಗಿನವರೆಗೂ ನಡೀತದೆ ಸರ್. ಈ ಒಂದು ಸಂದರ್ಭದಲ್ಲಿ ಸುಮಾರು 4 ಜನ ಪೊಲೀಸರ ಸಿಬ್ಬಂದಿ ಮೇಲೆ ಅವರು ಹಲ್ಲೆ ಮಾಡ್ತಾರೆ. ಅವ್ರಿಗೆ ತೀವ್ರತರವಾದ ಹಲ್ಲೆಯನ್ನು ಮಾಡಿರ್ತಾರೆ. ಮತ್ತೆ ರೊಚ್ಚಿಗೆದ್ದ ಜನ ಮತ್ತು ದುಷ್ಕರ್ಮಿಗಳು ಏನ್ ಮಾಡ್ತಾರೆ, ಪೊಲೀಸ್ ವಾಹನ, ಪೊಲೀಸ್ ಬೈಕ್ಗಳು ಮತ್ತು ಸಾರ್ವಜನಿಕ ವಾಹನಗಳ ಪೊಲೀಸ್ ಸ್ಟೇಷನ್ ಏನ್ ತಂದಿರ್ತಾರಲ್ಲ ಅದ್ರ ಮೇಲೆ ಪೆಟ್ರೋಲ್ ಡೀಸೆಲ್ ಹಾಕಿ ಸುಟ್ಟಾಕಿ ಅದನ್ನ ಅದಷ್ಟಲ್ದೇ ಪೊಲೀಸ್ ಠಾಣೆಯಲ್ಲಿ ಕಂಪ್ಯೂಟರ್, ಪೀಠೋಪಕರಣಗಳು, ವೈರ್ಲೆಸ್ಗಳು ಅವೆಲ್ಲವನ್ನು ಸುಟ್ಟು ಹಾಕಿದ ಪ್ರಕರಣ ಇದು 6/2/2017 ಪ್ರಕರಣ ಇದು ರಿಜಿಸ್ಟರ್ ಆಗುತ್ತೆ. ಅದಾದ ನಂತರ 2018 ದೋಷಾರೋಪಣಾ ಪತ್ರ 113 ಜನ ಆರೋಪಿತರ ಮೇಲೆ ದೋಷಾರೋಪಣಾ ಪತ್ರ ಸಲ್ಲಿಸುತ್ತಾರೆ. ಈ ದೋಷಾರೋಪಣಾ ಪತ್ರ ಸಲ್ಲಿಸಿದ ನಂತರ ಕೋರ್ಟಿನ ಪ್ರೊಸೆಸ್ಗಳಾಗಿ 2023 ಪ್ರಕರಣ ಅದು ವಿಚಾರಣೆಗೆ ಬರುತ್ತೆ. ಅದು 10/3/2025 ತಾರೀಕಿಗೆ ಆ ಪ್ರಕರಣ ಅಂತಿಮವಾಗಿ ಆರೋಪಿಗಳ ಪೈಕಿ 23 ಜನಕ್ಕೆ ಶಿಕ್ಷೆ ಪ್ರಕಟ ಮಾಡ್ತಾರೆ ಸರ್. ಏನೇನು ಶಿಕ್ಷೆ ಆಗಿದೆ ಸರ್ ಇವತ್ತು? ಸರ್, ಇವತ್ತು ಶಿಕ್ಷೆ ಪ್ರಕಟ ಆಗಿರುವುದು ಪ್ರತಿಯೊಬ್ಬ ಆರೋಪಿತರಿಗೂ 1,69,000 ರೂಪಾಯಿ ದಂಡ ಮತ್ತು ಪ್ರತಿಯೊಬ್ಬ ಆರೋಪಿತರಿಗೂ 5 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ. ಮತ್ತೆ ಅದರಲ್ಲಿ ವಿಶೇಷವಾಗಿ ಆರೋಪಿ 1 ಮತ್ತು 6ರವರಿಗೆ 5,69,000 ರೂಪಾಯಿ ದಂಡವನ್ನ ನ್ಯಾಯಾಲಯ ವಿಶೇಷವಾಗಿ ವಿಧಿಸಿದೆ. ಅದೇ ರೀತಿ ಒಟ್ಟು 36,87,000 ರೂಪಾಯಿ ಪರಿಹಾರವನ್ನು ದಂಡವನ್ನು ವಿಧಿಸಿದೆ ನ್ಯಾಯಾಲಯ. ಆ ದಂಡದ ಪೈಕಿ 12,72,000 ರೂಪಾಯಿಯನ್ನ ಮಾನ್ಯ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸರಿಗೆ ಅಂದ್ರೆ ಪೊಲೀಸ್ ಠಾಣೆ ಸುಟ್ಟು ಹಾಕಿದ್ದ ವಿಚಾರವಾಗಿ ಅದನ್ನು ಪರಿಹಾರ ಕೊಡಬೇಕು ಅಂತ ಆದೇಶ ಮಾಡಿದೆ. ಅದೇ ರೀತಿ ನೊಂದ ಪೊಲೀಸರಿಗೆ ಪ್ರತಿಯೊಬ್ಬರಿಗೆ 10,000 ರೂಪಾಯಿ ಪರಿಹಾರವನ್ನು ಕೊಡಲು ಆದೇಶಿಸಿದೆ ಸರ್. ಇದಿಷ್ಟು ಏನು ಸರ್ಕಾರಿ ಅಭಿಯೋಜಕರ ಮಾತಾಗಿತ್ತು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಮೆಲ್ಯೆ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು. ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮೇಲೆ ನೀವು ಭಾರಿ ಐಟ್ ಆದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರ ಅಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.